ಹಾಯ್ ಫ್ರೆಂಡ್ಸ್, ಸವಿಡಿಸ್ಗೆ ಸ್ವಾಗತ. ಇವತ್ತು ನಿಮಗೆ ಒಂದು ಹಾಗಲಕಾಯಿಂದ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ಹಾಗಲಕಾಯಿ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ಇದು ಅಷ್ಟೇನು ಕಸರೇನೂ ಇರೋದಿಲ್ಲ. ಅನ್ನದ ಜೊತೆಗೆ, ಇಡ್ಲಿ ಜೊತೆಗೆ, ದೋಸೆ ಜೊತೆಗೆಲ್ಲ ಚೆನ್ನಾಗಿ ತಿನ್ಬೋದು. ಅಷ್ಟೇ ಟೇಸ್ಟಾಗಿ ಇರುತ್ತೆ. ಒಂದು ಹಾಗಲಕಾಯಿನ ಬೇಯಿಸ್ಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಪುಡಿ ಮಾಡ್ಬೋದು. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ, ಎಣ್ಣೆಯಲ್ಲಿ ಬೇಯಿಸಿ ತೆಗಿತಾ ಇದ್ದೀನಿ. ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹುಯ್ದಿದ್ದೀನಿ. ಕಾಯ್ದ ಮೇಲೆ ನಾನೊಂದು 1/4 kg ಹಾಗಲಕಾಯಿ ತೊಗೊಂಡಿದ್ದೀನಿ. ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಎಣ್ಣೆಲಿ ಬಿಡ್ತೀನಿ. ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ದೆ ನೋಡಿ. ಹಾಗಲಕಾಯಿ ಬಿಡ್ತಾಯಿದ್ದೀನಿ. ಎಣ್ಣೆ ಮೀಡಿಯಮಲ್ಲಿ ಇದು ಎಲ್ಲ ಹಾಗಲಕಾಯಿನೂ ಹಾಕಿದ್ದೀನಿ. ಚೆನ್ನಾಗಿ ಡ್ರೈ ರೋಸ್ಟ್ ಆಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡಿ ತೆಗಿಬೇಕು. ಹಾಗಲಕಾಯಿ ಎಲ್ಲದಕ್ಕೂ ಒಳ್ಳೇದಲ್ವ. ಈ ಥರ ಒಂದು ಪುಡಿ ಮಾಡ್ಕೊಂಡ್ಬಿಟ್ರೆ ನಾವು ಈ ಅಕಸ್ಮಾತ್ ಬಿಸಿಲಲ್ಲೇ ಒಣಗಿಸಿ, ಚೆನ್ನಾಗಿ ಒಣಗಿಸಿ ಆಮೇಲೆ ಕೂಡ ಪುಡಿ ಮಾಡ್ಕೊಬೋದು. ಹೆಂಗೆ ಬೇಕಾದರೂ ಮಾಡ್ಬೋದು. ನಾನು ಈ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಹಾಗಲಕಾಯಿಂದ ಸಂಡಿಗೆ ಮಾಡ್ತೀನಿ. ಈ ಥರ ಬರಬೇಕು. ಒಂದು 1/4 ಗಂಟೆ ಕಸರೇನು ಇರೋದಿಲ್ಲ. ಇದೆಲ್ಲ ನಾವು ಎಣ್ಣೆಲಿ ಫ್ರೈ ಮಾಡ್ತೀರಲ್ವ, ಕಸರೆ ಎಲ್ಲ ಅಷ್ಟರಲ್ಲಿ. ನಿಮಗೇನಾದರೂ ಆ ಥರ ಬೇಡ ಅಂದರೆ ಒಣ ಕೊಬ್ಬರಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀರಿ, ಅದು ಹಾಕ್ಕೊಳ್ಬೋದು. ಹುರ್ಗಡ್ಲೆನೂ ಹಾಕ್ಕೊಬೋದು. ನಿಮಗೆ ಕಸರೆ ಇತ್ತು ಅಂದರೆ ನಾನು ಬರೀ ಒಣ ಕೊಬ್ಬರಿ ಮಾತ್ರ ಹಾಕ್ಕೊತೀನಿ ನೋಡಿ. ಈ ಟೈಮಲ್ಲಿ ತೆಗೆದುಬಿಡಿ, ಸಾಕಿಷ್ಟು ನೋಡಿ. 3 ಟೇಬಲ್ ಸ್ಪೂನ್ ಕಡಲೆಬೇಳೆ, 3 ಟೇಬಲ್ ಸ್ಪೂನ್ ಉದ್ದಿನಕಾಳು, 2 ಒಟ್ಟಿಗೆ ಮೀಡಿಯಮ್ ಒಲೆಯಲ್ಲೇ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಬನ್ನಿ ಚೆನ್ನಾಗಿ. 3 ಟೇಬಲ್ ಸ್ಪೂನು, ಇದು 3 ಟೇಬಲ್ ಸ್ಪೂನ್, ಅದೇ 25 ಗ್ರಾಮ್ ಚೆನ್ನಾಗಿ ಇದೆ ಬಾಣಲೆಯಲ್ಲಿ ಹುರಿತಾ ಇದ್ದೀನಿ. ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಬನ್ನಿ. ಒಂದು ಇಷ್ಟು ಜೀರಿಗೆ, ಜಾಸ್ತಿ ಬೇಡ. ಒಂದು 10 ಕಾಳು ಮೆಣಸು ಜಾಸ್ತಿ ಹಾಕ್ಕೊಂಡು ಹುರ್ಕೊಂಬರೋಣ. ಮತ್ತು ಒಂದು 3 ಗುಂಟೂರು ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ಹಾಕಿ ಒಂದು ಚೂರು ಹುಣಸೆಹಣ್ಣು, ಜಾಸ್ತಿ ಬೇಡ. ಮಸಾಲ ತಿಂದಷ್ಟೇ. ಒಂದು ಕೊಬ್ಬರಿ ಒಂದು ಇಷ್ಟೇಷ್ಟು ಅದು ಹುರಿದಿಟ್ಕೊಂಡಿರೋದೆ ಚೆನ್ನಾಗಿ ಹುರ್ಕೊಂಬೋಣ. ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ, ಜಾಸ್ತಿ ಏನಿಲ್ಲ, 1 ಟೀ ಸ್ಪೂನಷ್ಟು. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈ ಥರ ಪುಡಿ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಅನ್ನದ ಜೊತೆಗೆ ಎಲ್ಲದಕ್ಕೂ ಕಟ್ಕೊಂಡು, ಸಾರಿಲ್ಲ ಅಂದರೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಆಗಿಲ್ಲ ಅಂದರೆ ನಾನು ಮಾಡಿಕೊಡ್ತೀನಿ. ಉದ್ದಾಗೋಗಿದ್ರೆ ಈಗ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಬೇಕು ನೋಡಿ. ಇದರಲ್ಲಿ ಹಾಗಲಕಾಯಿನೂ ಹಾಕ್ಬಿಟ್ಟಿದ್ದೀನಿ, ಹಾಕಿ ಅಷ್ಟೇ. ತಣ್ಣಗಾದ್ಮೇಲೆ ರುಬ್ಕೊಂಬರೋಣ ನೋಡಿ. ಉಪ್ಪು ಹಾಕ್ತಾಯಿದ್ದೀನಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರೋಣ ನೋಡಿ. ಹಾಗಲಕಾಯಿ ಪುಡಿ ರೆಡಿಯಾಗಿದೆ. ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಹಾಗಲಕಾಯಿ ತಿಂದಿರೋರು ಈ ಥರ ಎಲ್ಲ ಮಾಡಿದ್ರೆ ತಿಂತಾರೆ. ಇಷ್ಟೇ ಸಾಕು. ಇಷ್ಟೇ ತರಿಯಾಗಲಿ, ತುಂಬ ನೈಸೇನು ಬೇಡ. ಅನ್ನದ ಜೊತೆಗೆ, ದೋಸೆ, ಇಡ್ಲಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ನೋಡಿ. ಹಾಗಲಕಾಯಿ ಪುಡಿ ರೆಡಿಯಾಗಿದೆ. ಮನೇಲಿ ಎಷ್ಟು ಚೆನ್ನಾಗಿ ನಾವು ಮಾಡ್ಕೊಬೋದು. ಹೊರಗಡೆ ಎಲ್ಲ ತಂದು ಅದು ಮಾಡೋ ಬದಲು ನಾವೇ ಮನೇಲಿ ಆರೋಗ್ಯಕರವಾದ ಪುಡಿಯನ್ನು ಮಾಡ್ಕೊಬೋದು. ಇನ್ನು ಬೇಜಾನ್ ಪುಡಿಗಳಿದೆ, ಮಾಡ್ತೀನಿ ನೋಡಿ. ಹಾಗಲಕಾಯಿ ಪುಡಿ ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಇನ್ನು ಬೇಜಾನು ಪುಡಿಗಳು ಅದು ಇದೆಲ್ಲ ಮಾಡ್ತಾಯಿರ್ತೀನಿ. ನಿಮ್ಗಾಗಿಲ್ಲ ಅಂದರೆ ನಾನು ಮಾಡಿಕೊಡ್ತೀನಿ.